ಯಾವುದೇ ರೀತಿ ಸೋಯಾ ಸಾಸ್ ವೆನೆಗರ್ ಬಳಸ್ಕೊಳ್ದೇನೆ ಸಿಂಪಲ್ಲಾಗಿ ಚಪಾತಿಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈ ಎಗ್ ಬುರ್ಜಿನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಕ್ವಿಕ್ಕಾಗಿ ಒಂದು 15ರಿಂದ 20 ನಿಮಿಷ ಟೈಮ್ ಇದ್ದರೆ ಸಾಕು, ಈಸಿಯಾಗಿ ಆಗಿಬಿಡುತ್ತೆ. ಮೊದಲಿಗೆ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ 4ರಿಂದ 5 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಒಂದೆರಡು ಕರಿಕಾಳು, ಒಂದೆರಡು ಲವಂಗ ಮತ್ತು ಒಂದು ಚಕ್ಕೆನ ಹಾಕ್ಕೊಂಡಿದ್ದೀನಿ. ಚಕ್ಕೆ ಹಾಕ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಘಮ ಬರುತ್ತೆ. ಸಾಸಿವೆ ಜೀರಿಗೆನ ಹಾಕ್ಕೊಂಡು ಚಟಪಟ ಅಂದಮೇಲೆ ಒಂದು 2 ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಎಣ್ಣೆಯಲ್ಲಿ ಕೈ ಆಡಿಸ್ಕೊಳ್ಳಿ. ನಂತರ ಇಲ್ಲಿ ಒಂದು 2ರಿಂದ 3 ಹಸಿಮೆಣಸಿನ್ಕಾಯಿ ಈ ಉದ್ದಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು 5ರಿಂದ 8 ಕರಿಬೇವಿನ ಎಲೆನ ಹಾಕ್ಕೊಂಡು ಚೆನ್ನಾಗಿ ಈ ಗಾಜಿನ ಬಣ್ಣ ಬರೋವರೆಗೂ ಚೆನ್ನಾಗಿ ಇದನ್ನು ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ. ಹಸಿ ಸ್ಮೆಲ್ ಎಲ್ಲ ಕಂಪ್ಲೀಟಾಗಿ ಹೋಗಬೇಕು. ಆ ರೀತಿ ಕಂಪ್ಲೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಆಲ್ಮೋಸ್ಟ್ ಇದು ಒಂದು 70% ಕುಕ್ ಆಗಿದೆ ಅನ್ನುವಾಗ ನಾನು ಇಲ್ಲೊಂದು ಮೀಡಿಯಮ್ ಸೈಜ್ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಆಪ್ಷನಲ್, ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಟೊಮೆಟೊ ಇಲ್ಲ ಅನ್ನೋರು ಲೆಮನ್ ಕೂಡ ಹಾಕ್ಕೊಳ್ಬೋದು. ಟೊಮೆಟೊ ಕೂಡ ಒಂದು 50% ಬೇಯಿಸ್ಕೊಳ್ಳಿ. ಅದು ಬೆಂದಿದೆ ಅನ್ನುವಾಗ ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಈ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಈ ಎಗ್ ಬುರ್ಜಿ ಒಂದು ಸ್ವಲ್ಪ ಉಪ್ಪನ್ನು ಜಾಸ್ತಿ ಪ್ರಮಾಣದಲ್ಲೇ ಹಿಡಿಯುತ್ತೆ. ಒಂದು ಸ್ವಲ್ಪ ಜಾಸ್ತಿನೇ ಉಪ್ಪು ಹಾಕ್ಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಉಪ್ಪು ಹಾಕ್ಕೊಳ್ಳಿದ್ರಿಂದ ಟೊಮೆಟೊ ಬೇಗನೆ ಸಾಫ್ಟ್ ಆಗುತ್ತೆ. ಇಲ್ಲಿ ನಾನೊಂದು 5ರಿಂದ 6 ಎಗ್ನ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಎಗ್ ಬೇಕು ಅಷ್ಟು ಎಗ್ನ ನೀವು ತಗೊಳ್ಳಿ. ಎಗ್ನ ಈ ರೀತಿ ಹಾಕೊಂಡ್ಮೇಲೆ ಸ್ಪೂನ್ ಸಹಾಯದಿಂದ ಮೊದಲಿಗೆ ಈ ರೀತಿ ಒಡ್ಕೊಳ್ಳೋಣ. ಎಲ್ಲ ಎಗ್ನು ಒಡ್ಕೊಂಡು ಈ ರೀತಿ ಮೆಲ್ಲನೆ ಈ ರೀತಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಕೈ ಬಿಡ್ದೇನೆ ಈ ರೀತಿ ಸೈಡಲ್ಲೆಲ್ಲ ತೊಗೊಂಡು ಯಾವ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಲ್ವಾ, ಈ ರೀತಿ ಮಿಕ್ಸ್ ಮಾಡೋದ್ರಿಂದ ತಳ ಹಿಡಿಯೋಂಗಿಲ್ಲ ಸ್ನೇಹಿತರೆ. ನಾವೇನಾದರೂ ಕೈ ಏನಾದರೂ ಬಿಟ್ವಿ ಅಂದರೆ ತಳ ಹಿಡಿಯೋ ಚಾನ್ಸ್ ಇರುತ್ತೆ. ಇದನ್ನು ಸೌಟಿಂದ ಈ ರೀತಿ ಅಳಗಡಿಸ್ತಾನೆ ಇರಬೇಕು. ಆವಾಗ ಎಗ್ ಬುರ್ಜಿ ಚೆನ್ನಾಗಿ ಬರುತ್ತೆ. ಒಂದು 5ರಿಂದ 8 ನಿಮಿಷಗಳ ಕಾಲ ಇದೇ ಕಂಟಿನ್ಯೂಯಸ್ ಆಗಿ ಈ ರೀತಿ ನಾವು ಸೌಟ್ ಬಿಡದೇನೆ ಈ ರೀತಿ ಕೈಯಾಡಿಸ್ತಾ ಇದ್ದರೆ ನಮ್ಮ ಎಗ್ ಬುರ್ಜಿ ರೆಡಿಯಾಗಿಬಿಡುತ್ತೆ. ನೋಡಬಹುದು ಒಂದು 8 ನಿಮಿಷ ಆಗಿದೆ. ಇವಾಗ ಇದನ್ನು ಫ್ರೈ ಮಾಡ್ಕೊಳ್ತಾ ಇದು ಕಂಪ್ಲೀಟಾಗಿ ಇವಾಗ ಫ್ರೈ ಆಗ್ತಾ ಇದೆ. ನೋಡ್ಬೋದು ಯಾವ ರೀತಿ ಬಿಡಿ ಬಿಡಿಯಾಗಿ ಉದುರಾಗಿ ಕಾಣ್ತಾ ಇದೆ ಅಂತ. ಇದೇ ಟೈಮಲ್ಲಿ ನಾನು ಅಚ್ಚ ಖಾರದ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಆಗುವಷ್ಟು ಈ ಅಚ್ಚ ಖಾರದ ಪುಡಿ. ಮತ್ತು ಯಾವುದಾದ್ರೂ ಒಂದು ಮಸಾಲೆ ಪೌಡರ್ನ ಹಾಕ್ಕೊಳ್ಳಿ. ಗರಂ ಮಸಾಲ ಆಗಿರ್ಬೋದು, ಚಿಕನ್ ಕಬಾಬ್ ಮಸಾಲ ಆಗಿರ್ಬೋದು, ಯಾವುದಾದ್ರೂ ಒಂದು ಪ್ಯಾಕೆಟ್ ಮಸಾಲಾನ ಹಾಕ್ಕೊಳ್ಳಿ. 1 ಸ್ಪೂನ್ ಆಗುವಷ್ಟು. ಒಂದು ಒಳ್ಳೆ ಘಮ ಬರುತ್ತೆ, ಒಂದು ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ. ಮತ್ತು ಇವಾಗ ಕಂಪ್ಲೀಟಾಗಿ ಇದನ್ನು ಅಚ್ಚ ಖಾರದ ಪುಡಿ ಎಗ್ ಬುರ್ಜಿಗೆ ಕಂಪ್ಲೀಟಾಗಿ ಹೊಂದ್ಕೊಳ್ಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ಇವಾಗ ಕಂಪ್ಲೀಟಾಗಿ ಇದು ಫ್ರೈ ಆಗಿದೆ, ಯಾವ ರೀತಿ ಕಾಣ್ತಾ ಇದೆ ಅಂತ. ರುಚಿ ಕೂಡ ಅಷ್ಟೇ ತುಂಬಾ ಅದ್ಭುತವಾಗಿರುತ್ತೆ. ಯಾವ ರೀತಿ ಬಿಡಿ ಬಿಡಿಯಾಗಿ ಬಂದಿದೆ ಅಂತ ನೋಡ್ಬೋದು. ನಾನ್ ಸ್ಟಿಕ್ಕಲ್ಲಿ ಮಾಡ್ಕೊಳ್ಳೋದಾದರೂ ಕೂಡ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಾನ್ ಸ್ಟಿಕ್ಕಲ್ಲಾದರೆ ಈ ಅಂಟೋ ಚಾನ್ಸ್ ಎಲ್ಲ ಇರೋದಿಲ್ಲ. ತುಂಬಾ ಬಿಡಿ ಬಿಡಿಯಾಗಿ ಈಸಿಯಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಮನೇಲಿ ಟ್ರೈ ಮಾಡಿ ಹೇಳಿ ಯಾವ ರೀತಿ ಬಂತು ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಬಾಯ್ ಫ್ರೆಂಡ್ಸ್.